ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂದ್ರೆ ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತಂದರೆ ಟೂ ಸೈಡ್ ಲವ್ ಇರೋರಿಗೆ ಮತ್ತು ಮದುವೆ ಆಗಿರೋರಿಗೆ, ಸೊ ಇಬ್ಬರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಇದನ್ನು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಗೆ ರೆಸನೇಟ್ ಆದರೆ ತಗೊಳ್ಳಿ, ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡಿ. ನೋಡ್ತಾ ಇರೋ ನನ್ನ ವ್ಯೂವರ್ಸ್ ಅವರು ಮನಸಾರೆ ಅವರು ಪ್ರೀತಿಸ್ತಾರಂಥ ವ್ಯಕ್ತಿನ ಮನಸಾರೆ ಹೆಚ್ಚಾಗಿ ಪ್ರೀತಿ ಮಾಡಿದ್ರೇನೋ ಇವರು ಪ್ರೀತಿಸ್ತಿರೋಂಥ ವ್ಯಕ್ತಿಯಿಂದ ಯಾಕೆ ದೂರ ಆದರು, ಕಾರಣಗಳೇನು, ಮತ್ತು ಇವರು ನನ್ನ ವ್ಯೂವರ್ಸ್ ಅವರು ಪ್ರೀತಿಸ್ತಾರಂಥ ಮನಸ್ಸಲ್ಲಿ ಯಾರನ್ನ ಪ್ರೀತಿಸ್ತಾ ಇದ್ರು ಆ ವ್ಯಕ್ತಿ ಕೂಡ ಅಷ್ಟೇ ಇವ್ರನ್ನ ಬಿಟ್ಟು ದೂರ ಆಗೋದಕ್ಕೆ ಕಾರಣಗಳೇನು, ಇವರನ್ನು ಬಿಟ್ಟು ದೂರ ಹೋಗೋದಕ್ಕೆ ಸಪ್ರೇಷನ್ ಆಗೋದಕ್ಕೆ ರೀಸನ್ಸ್ ಏನು. ಫಸ್ಟು ನಾನು ವ್ಯೂವರ್ಸ್ ಅವ್ರದ್ದು ಏನು ಹೇಳಿ. ವ್ಯೂವರ್ಸು ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ಮೇಲ್ ನೋಡ್ತಾ ಇದ್ರೆ ಫೀಮೇಲ್ಗೆ ರೆಸೊನೇಟ್ ಆಗುತ್ತೆ, ಅಥವಾ ಫೀಮೇಲ್ ನೋಡ್ತಾ ಇದ್ರೆ ಮೇಲ್ಗೆ ರೆಸೊನೇಟ್ ಆಗುತ್ತೆ, ಮೇಲ್ಗೆ ಅಂದ್ಕೊಳ್ಳಿ. ಅಥವಾ ಹುಡುಗ ನೋಡ್ತಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಹುಡುಗ ನೋಡ್ತಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಹುಡುಗಿ ನೋಡ್ತಿದ್ರೆ ಹುಡುಗನಿಗೆ ಅಂದ್ಕೊಳ್ಳಿ ಅಷ್ಟೆ. ಸೊ ಮೊದಲಿಗೆ ನನ್ನ ವ್ಯೂವರ್ಸು ಯಾರೆಲ್ಲ ಇದ್ದೀರಾ, ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ ನೀವು ದೂರ ಆಗೋದಕ್ಕೆ ಯಾಕೆ ಕಾರಣ. ಫಸ್ಟಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಯಾಕೆ ನೀವು ಅವರಿಂದ ದೂರ ಆದರೆ ಅಂದರೆ, ನೀವೆಷ್ಟೇ ಪ್ರೀತಿ ಕೊಡೋಕ್ಕೆ ಹೋದ್ರೂ ಅವರು ಅದನ್ನು ತೆಗೆದುಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಒಂದು ವೇಳೆ ರಿಸೀವ್ ಮಾಡ್ಕೊಂಡ್ರೂ ನೀವೆಷ್ಟೇ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಅವರು ಅದನ್ನು ಕೈಯಲ್ಲಿ ತಗೊಳ್ಳಿಲ್ಲ. ಸೊ ಕೈಯಲ್ಲಿ ತಗೊಳ್ಲಿಲ್ಲ ಅಂದರೆ ನಿಮ್ಮ ಪ್ರೀತಿನ ಅವ್ರು ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅಂತ ಅರ್ಥ. ಇಲ್ಲಿ ಪೇಜ್ ಇದೆ ಪೆಂಟಿಕಲ್ಸ್, ಈ ವ್ಯಕ್ತಿ ಇಲ್ಲಿ ಇದ್ದಾನೆ, ಆ ಪೆಂಟಿಕಲ್ ಆ ವ್ಯಕ್ತಿ ಕೈಯಲ್ಲೇ ಐತೆ, ಅದನ್ನು ಕೊಡೋಕ್ಕೆ ಅಲ್ಲಿ ಯಾರೂ ಇಲ್ಲ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿರೋಂಥ ವ್ಯಕ್ತಿಗೋಸ್ಕರ ನೀವು ಎಷ್ಟೇ ಪ್ರೀತಿ ಕೊಡೋಕೆ ಹೋದ್ರೂ ಅವರು ನಿಮ್ಮ ಹತ್ರ ಆವಾಗ ಬರಲಿಲ್ಲ ಮತ್ತು ಅದನ್ನು ಸ್ವೀಕಾರ ಮಾಡೋಕ್ಕೆ ರೆಡಿನೂ ಇರಲಿಲ್ಲ. ಸೊ ಅದಕ್ಕೆ ನೀವು ಫಸ್ಟು ಕಾರಣ ಇದು ಸಪ್ರೇಷನ್ ಆಗೋದಕ್ಕೆ. ಬಟ್ ಆದರೆ ಇಬ್ಬರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಪ್ರೀತಿ ಇದೆ, ಅದು ಹೇಳ್ತೀನಿ ಯಾಕೆ ಅಂತ. ನೋಡಿ, ಸನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ ನೀವು ತುಂಬ ಖುಷಿ ಆಗ್ತಾಯಿದ್ರಿ. ನಿಮ್ಮಲ್ಲಿ ಒಬ್ಬ ಸಣ್ಣ ಮಕ್ಕಳು ಯಾವ ರೀತಿ ನಗ್ತಾರೆ ನೋಡಿ, ಆ ಮಗು ನಕ್ಕಿದಾಗ ಎಷ್ಟು ಚೆನ್ನಾಗಿರುತ್ತೆ. ಆ ಮಗುಗೆ ಯಾವುದೇ ಥರದ ಕಲ್ಮಶ ಇರೋಲ್ಲ ಆ ಪ್ರೀತಿಯಲ್ಲಿ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿದ ವ್ಯಕ್ತಿ ಕಡೆಯಿಂದ ಯಾವುದೇ ಒಂದು ಕಲ್ಮಶವಾದ ರೀತಿಯಲ್ಲಿ ನೋಡ್ತಾ ಇಲ್ಲ. ನೀವು ಅವ್ರನ್ನ ಪ್ಯೂರಾಗೆ ನೋಡ್ತಾಯಿದ್ರಿ, ಶುದ್ಧವಾಗೇ ನೋಡ್ತಾಯಿದ್ರಿ. ಅವ್ರೇನೇ ತಪ್ಪು ಮಾಡಿದ್ರೂ ನೀವು ಅವ್ರನ್ನೆಲ್ಲ ಸಹಿಸ್ಕೊಂಡು ತುಂಬ ಅವ್ರನ್ನಿಂದ ತುಂಬ ಸ್ಮೈಲ್ ಆಗಿರ್ತದ್ರಿ, ತುಂಬ ಖುಷಿಯಾಗಿರ್ತದ್ರಿ, ತುಂಬ ಚೆನ್ನಾಗಿರ್ತದ್ರಿ. ಬಟ್ ಆದರೆ ಅವರು ತಗೊಂಡಂಥ ಕೆಲವು ನಿರ್ಧಾರಗಳಿಂದ ನೀವು ಆ ಹ್ಯಾಪಿನೆಸ್ನ ಕಳ್ಕೊತೀರ ಅಂತೇಳ್ಬಿಟ್ಟು ನೀವು ಅವರಿಂದ ದೂರ ಆದ್ರಿ. ಸೊ ನೀವು ಮೋಸ್ಟ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ರಿ ಅನಿಸುತ್ತೆ. ಬಟ್ ಆದರೆ ಅವ್ರು ಮಾತಾಡ್ತಾಯಿರಲಿಲ್ಲ. ಒಂದು ವೇಳೆ ನೀವಿಬ್ಬರು ಕಾಂಟ್ಯಾಕ್ಟಲ್ಲಿದ್ರೂ ಮಾತಾಡ್ತಾಯಿದ್ರೂ ಎಷ್ಟು ಕೇರ್ ಮಾಡಬೇಕು ಅಷ್ಟೇ ಮಾಡ್ತಾಯಿದ್ರು. ಅವ್ರು ಜಾಸ್ತಿ ಓವರಾಗಿ ಏನು ಮಾಡ್ತಾಯಿಲ್ಲ. ಹೋಗಲಿ, ನಿಮಗೆ ರೆಸ್ಪೆಕ್ಟ್ ಆದರೂ ಈಕ್ವಲ್ ಲವ್ ಕೊಡ್ತಾಯಿದ್ರ, ಈಕ್ವಲ್ ಮ್ಯೂಚುವಲ್ ಲವ್ ಇತ್ತಾ, ಇಲ್ಲ. ಮ್ಯೂಚುವಲ್ ಲವ್ ಇದ್ರೇನೋ ಅವ್ರು ನಿಮ್ಮನ್ನಂತ ಕೇರ್ಲೆಸ್ ಮಾಡ್ತಾಯಿದ್ರು. ಸೊ ಆ ಒಂದು ಕಾರಣಕ್ಕೋಸ್ಕರ ನೀವು ಅವರಿಂದ ದೂರ ಆದ್ರಿ. ಸೊ ಇವರು ಯಾವುದೇ ರೀತಿ, ಮತ್ತು ಇನ್ನೊಂದು ಕಾರಣ ಏನು ಅಂದರೆ, ನೀವು ಯಾವುದೋ ಒಂಥರ ನಿಮ್ಗೆ ಅನಿಸ್ತಾಯಿತ್ತು ನೋಡಿ, ಈ ಥರ ಮಾಡಿದರೆ ರೈಟ್ ಅನಿಸುತ್ತೆ, ಈ ರೀತಿ ಮಾಡಿದರೆ ರಾಂಗ್ ಅನಿಸ್ತಾಯಿತ್ತು ಅಂತ ನಿಮಗೆ ಗೊತ್ತಿತ್ತು. ಬಟ್ ಆದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಏನು ಮಾಡ್ತಾಯಿದ್ರು, ಆ ಒಂದು ರಾಂಗ್ ಡಿಸಿಷನ್ಸೇ ತಗೊತಿದ್ರು. ಇಲ್ಲಿ ಒಂದು ಫುಲ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿ ಯಾವುದೇ ಒಂದು ಡೈರೆಕ್ಷನ್ಸ್ ಇಲ್ದಿರ ಮುಂದಕ್ಕೆ ಹೋಗ್ತಾನೆ ಇದ್ರು. ಬಟ್ ಅಲ್ಲಿ ಹಳ್ಳ ಇದೆ ಆ ಟ್ಯಾರೋಟ್ ಕಾರ್ಡಲ್ಲಿ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೋ ಆ ವ್ಯಕ್ತಿ, ಅಥವಾ ನೀವು ಕೇರ್ ಮಾಡ್ತಾರಲ್ಲ, ನೀವು ಯಾರ ಹತ್ರ ಪ್ರೀತಿನ ಬಯಸ್ತಾಯಿದ್ರೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೋ ಆ ವ್ಯಕ್ತಿ ಹೋಗ್ತಾ ಇದ್ದಿದ್ದು ರಾಂಗ್ ವೇಯಲ್ಲಿ. ಈಗ ಒಂದು ರೋಡ್ ಇರುತ್ತೆ ಎಕ್ಸಾಂಪಲ್ಲು, ರೋಡಲ್ಲಿ ರೈಟಲ್ಲಿ ಹೋಗ್ತಾ ಇರಬೇಕು ಬೈಕ್ಸ್ ಎಲ್ಲ, ರೈಟ್ ವೇಯಲ್ಲಿ ಹೋಗ್ತಾಯಿದ್ರೆ ಅದಕ್ಕೆ ಯಾವುದೇ ಥರ ತೊಂದರೆ ಏನೂ ಆಗೋಲ್ಲ.
ಅದೇ ರಾಂಗ್ ವೇಲಿ ಹೋಯ್ತಂದರೆ ಕ್ಲ್ಯಾಶಸ್ ಆಗುತ್ತೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ರಾಂಗ್ ವೇಲಿ ಹೋಗ್ತಾಯಿದ್ರು. ಸೊ ಆ ರೀತಿ ಹೋಗಬೇಡಿ ಅಂತ ನೀವು ಹೇಳೋಕ್ಕೆ ಟ್ರೈ ಮಾಡಿದ್ರೆ, ಸೊ ಅದರಿಂದನೂ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿ, ಆರ್ಗ್ಯುಮೆಂಟ್ಸ್ ಆಗಿ, ವಾದಗಳ ವಿವಾದ ಆಗಿ, ಅಥವಾ ಮಿಸ್ಕಮ್ಯುನಿಕೇಷನ್ ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ಬಿಟ್ಟೋಗಿ ನೀವು ಅವರಿಂದ ಈ ಒಂದು ಕಾರಣಕ್ಕೋಸ್ಕರ ನೀವು ಅವರಿಂದ ದೂರ ಆದ್ರಿ. ಮತ್ತು ಕಿಂಗ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ಅವರು ಮೋಸ್ಟ್ಲಿ ಅಧಿಕಾರ ಚಲಾಯಿಸ್ತಾಯಿದ್ರು ಅನಿಸುತ್ತೆ. ಅವರು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ನೀವು ನಡ್ಕೊಬೇಕಾಗಿತ್ತು. ಅವ್ರು ಯಾವಾಗ ನಿಮ್ಮನ್ನು ಕೇರ್ ಮಾಡ್ತಾರೋ ನೀವು ಆವಾಗಲೇ ಕೇರ್ ಮಾಡಬೇಕಾಗಿತ್ತು. ಅವ್ರು ಯಾವಾಗ ನಿಮ್ಮ ಹತ್ರ ಪ್ರೀತಿ ತೋರಿಸ್ತಾರೋ ಆವಾಗ ನೀವು ತೋರಿಸ್ಬೇಕಾಯ್ತು. ಸೊ ಅವ್ರು ಯಾವಾಗ ಫ್ರೀ ಟೈಮ್ ಇರ್ತಾರೋ ಆವಾಗ ಮಾತ್ರ ನಿಮ್ಗೆ ಕೇರ್ ಮಾಡ್ತಾಯಿದ್ರು, ಕನ್ಸರ್ನ್ ಮಾಡ್ತಾಯಿದ್ರು, ನಿಮ್ಮನ್ನು ಮಾತಾಡಿಸ್ತಾಯಿದ್ರು, ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ರು, ಈ ಥರ ಮಾಡ್ತಾಯಿದ್ರು. ಸೊ ನೀವು ಮಾತಾಡಿಸ್ದಾಗ ಅವ್ರು ಮಾತಾಡ್ತಾ ಇರಲಿಲ್ಲ. ಸೊ ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಆವಾಗ. ಸೊ ಇಲ್ಲಿ ನೋಡಿ, ಒಬ್ಬ ಕಿಂಗ್ ಇದ್ದಾರೆ, ಆ ವ್ಯಕ್ತಿ ಇನ್ನೊಂದು ಡೈರೆಕ್ಷನಲ್ಲಿ ನೋಡ್ತಾ ಇದ್ದಾರೆ. ಬಟ್ ಆ ವ್ಯಕ್ತಿ ಫೇಸ್ ಟು ಫೇಸ್ ಇಲ್ಲ, ಸೊ ಬೇರೆ ಡೈರೆಕ್ಷನ್ ನೋಡ್ತಾ ಇದ್ದಾರೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ ನೀವು ಕಮ್ಯುನಿಕೇಷನ್ ಮಾಡಿದಾಗ, ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಮಾಡ್ತಾಯಿಲ್ಲ. ಅವ್ರಿಗೆ ಯಾವಾಗ ಅನಿಸ್ತಾಯಿತ್ತು ಆವಾಗ ಅವರು ಡಿಸಿಷನ್ ತೊಗೊಂಡು ನಿಮ್ಮ ಹತ್ರ ಮಾತಾಡ್ತಾಯಿದ್ರು, ಕಮ್ಯುನಿಕೇಷನ್. ಸೊ ಇದೆಲ್ಲ ಒಂದು ಕಾರಣನೂ ಇರ್ಬೋದು ನೀವು ದೂರ ಆಗೋದಕ್ಕೆ. ಪೇಜ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನೀವು ಮೋಸ್ಟ್ಲಿ ಅವ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಾಗ ಆ ಒಂದು ಗಮನನ ಅವ್ರಿಗೆ ಭಾರ ಅನ್ನಿಸ್ತಾ ಇರ್ಬೋದು. ನೀವು ಜಾಸ್ತಿ ಪ್ರೀತಿ ಕೊಡ್ತಾ ಇದ್ರಲ್ಲ, ಯಾವಾಗಲೂ ಅವ್ರ ಕಡೆನೇ ಫೋಕಸ್ ಮಾಡ್ತಾಯಿದ್ರೆ, ಅವ್ರನ್ನ ಕಂಟ್ರೋಲಲ್ಲಿ ಇಡೋಕ್ಕೆ ಟ್ರೈ ಮಾಡ್ತಾಯಿದ್ರಿ. ಅಂದರೆ ಒಬ್ಬ ವ್ಯಕ್ತಿನ ಕಂಟ್ರೋಲಲ್ಲಿಟ್ಟಷ್ಟು ಆ ವ್ಯಕ್ತಿ ಸರಿಯಾದ ದಾರಿಯಲ್ಲಿ ನಡೀತಾರಂತ ನೀವು ಅಂದ್ಕೊಂಡಿದ್ರೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿರೋಂಥ ವ್ಯಕ್ತಿನೂ ಅಷ್ಟೇ, ನೀವು ಅವ್ರನ್ನ ಕಂಟ್ರೋಲಲ್ಲಿ ನೀವು ಅವ್ರಿಗೆ ಸಪೋರ್ಟ್ ಆಗಿದ್ದರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಬೋದು. ಅವರು ನಾನು ಹೇಳಿದ ಥರನೇ ಕೇಳಿದರೆ ಅವ್ರಿಗೇನೋ ತೊಂದರೆ ಬರ್ದಿರೋ ನೋಡ್ಕೊತೀನಿ, ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ, ಲೈಫ್ ಲಾಂಗ್ ನಾವಿಬ್ಬರು ಖುಷಿಯಾಗಿರ್ಬೋದು ಅಂತ ನೀವು ತುಂಬ ಪ್ರಯತ್ನ ಪಟ್ಟಿದ್ರಿ. ಬಟ್ ಆದರೆ ನಿಮ್ಮ ಒಂದು ಪ್ರಯತ್ನಗಳು ಅವರು ತಿರಸ್ಕಾರ ಮಾಡಿದರು. ಯಾಕಂದರೆ ಅವ್ರನ್ನ ಅಕ್ಕಿ ಥರ ಬಿಟ್ಬಿಡ್ಬೇಕಾಯ್ತು, ಬರ್ಡ್ ಥರ ಅಂತ ಅವ್ರು ಫೀಲ್ ಆಗ್ತಾಯಿದ್ರು. ನೀವು ಮೋಸ್ಟ್ಲಿ ಅವ್ರಿಗೆ ಫ್ರೀಡಮ್ ಕೊಟ್ಟಿಲ್ಲ. ಅವ್ರು ಏನೇ ತಪ್ಪು ಮಾಡಿದ್ರೂ ನೀವು ಅದನ್ನು ಕ್ಷಮಿಸಿ ಹೋಗ್ತಾ ಇರಲಿಲ್ಲ. ಅವರೆಲ್ಲ ತಪ್ಪು ಮಾಡಿದ್ರೂ ಅದನ್ನು ಕ್ಷಮಿಸೋಕ್ಕೂ ಆಗೋಲ್ಲ ಅಂತ ನಿಮ್ಗೆ ಅನಿಸ್ತು. ಸೊ ಅವ್ರು ಮಾಡ್ತಾ ಇರೋದು ತಪ್ಪು. ಅವರು ನಾನು ಪ್ರೀತಿ ಕೊಟ್ಟಾಗ, ನಾನು ಪ್ರೀತಿ ಮಾಡಿದಾಗ ನಾನು ಮಾತಾಡಲ್ಲ, ನಾನು ಫೋನ್ ಕಾಲ್ ಮಾಡಿದರೂ ಮಾತಾಡಲ್ಲ, ನನಗೆ ತೊಂದರೆ ಮಾಡ್ತಾರಂತ ನೀವು ಅಂದ್ಕೊಂಡು ಮತ್ತು ನೀವು ಕೂಡ ಅಷ್ಟೇ ಅವರಿಂದ ದೂರ ಬಂದುಬಿಟ್ರಿ. ಸೊ ನಿಮ್ಮ ಪ್ರೀತಿ ಅವ್ರಿಗೆ ಇಷ್ಟ ಮತ್ತು ಇನ್ನೊಂದು, ನೀವೆಷ್ಟೇ ಅವ್ರಿಗೆ ಈಕ್ವಲ್ ಲವ್ ಪ್ರೀತಿ ಎಲ್ಲ ಕೊಟ್ರೇನು, ಮತ್ತು ನೀವು ಅವ್ರನ್ನ ಎಷ್ಟೇ ಕಾಂಟ್ಯಾಕ್ಟ್ ಮಾಡಬೇಕಂತ ತುಂಬ ಬಯಸಿದ್ರೇನು ಅವ್ರು ನಿಮ್ಮ ಹತ್ರ ಮಾತಾಡೋಕ್ಕೆ ರೆಡಿನೇ ಇರಲಿಲ್ಲ. ಅವ್ರು ನಿಮ್ಮ ಕಡೆ ಗಮನ ಅನ್ನೋದೇ ಸರಿಯಾಗಿ ಕೊಡ್ತಾ ಇರಲಿಲ್ಲ. ನೀವು ಮೋಸ್ಟ್ಲಿ ಒಂದು ಆಫೀಸಲ್ಲಿ ಕಾಂಟ್ಯಾಕ್ಟ್ ಆಗಿರ್ಬೋದು, ಅಥವಾ ಕೆಲಸದಲ್ಲಿ ಇರ್ಬೋದು, ಅಥವಾ ಒಂದು ಜಾಬಲ್ಲಿ ಇರ್ಬೋದು, ಅಥವಾ ನಿಮ್ಮದೇ ಬಿಸ್ನೆಸ್ ಕೂಡ ರನ್ ಆಗ್ತಾ ಇರ್ಬೋದು. ಸೊ ಏನೇ ಇದ್ರೇನು ಒಂದು ಇದರಲ್ಲಿ ನೀವು ಭೇಟಿ ಆದಾಗ, ನಿಮ್ಮ ಪ್ರೀತಿ ಅನ್ನೋದು ಪಾಸ್ಟಲ್ಲಿ ನಡೀತಾ ಇದ್ದಾಗ, ಚೆನ್ನಾಗಿದ್ದಾಗ ಅವರು ನಿಮ್ಮ ಕಡೆಯಿಂದ ಎಲ್ಲ ಥರದ್ದು ಕೇರ್ಲೆಸ್ ಮಾಡಿದ್ದಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನೀವು ಇಬ್ಬರು ಸಪ್ರೇಷನ್ ಆಗಿದ್ದಾರೆ. ಏಸ್ ಆಫ್ ವಾಂಡ್ಸ್ ನ್ಯೂ ಬಿಗಿನಿಂಗ್. ನೀವು ಈ ಕನೆಕ್ಷನ್ ಉಳಿಸ್ಕೊಬೇಕಂತ ಎಷ್ಟೋ ಟ್ರೈ ಮಾಡಿದ್ರೆ, ಬಟ್ ಆದರೆ ಅವರು ನಿಮ್ಮ ಕಡೆ ತಿರುಗಿ ಕೂಡ ನೋಡಿದ್ರೆ ಕೇರ್ಲೆಸ್ ಮಾಡಿಬಿಟ್ರು. ಸೊ ನಿಮಗೆ ಸಾಕಪ್ಪ, ಎಷ್ಟು ಸರಿ ನಾನು ಮತ್ತೆ ಪ್ರಯತ್ನ ಮಾಡಿದ್ರೂ ಇವರು ಯಾವುದೇ ಥರದ ರಿಪ್ಲೈ ಬರ್ತಾಯಿಲ್ಲ, ನನಗೆ ಇನ್ನೂ ಎಲ್ಲ ಥರದ ಲಾಸ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನೀವು ಅವ್ರಿಂದ ದೂರ ಆದ್ರಿ. ನೋಡಿ, ಮತ್ತೆ ದ ಲವರ್ಸ್ ಟ್ಯಾರೋಟ್ ಕಾರ್ಡ್. ಮೋಸ್ಟ್ಲಿ ನೀವು ಅವ್ರನ್ನ ತುಂಬ ಮನಸ್ಸಿಗೆ ಹಚ್ಕೊಂಡು ತುಂಬ ಪ್ರೀತಿ ಮಾಡ್ತಾಯಿದ್ರಿ ಅನ್ಸುತ್ತೆ. ಸೊ ಅವರು ನಿಮ್ಮಿಂದ ಇನ್ನೆಲ್ಲಿ ದೂರ ಆಗಿಬಿಡ್ತಾರೆ, ಮತ್ತು ಅವರು ಎಲ್ಲಿ ನನಗೆ ಇನ್ನು ಇರಿಟೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಅಷ್ಟೇ ದೂರ ಆಗಿಬಿಟ್ರಿ. ಮೋಸ್ಟ್ಲಿ ಅವ್ರು ನೀವಿದ್ದಾಗ ನಿಮ್ಮ ಬೇರೆ ಒಂದು ಥರ್ಡ್ ಪಾರ್ಟಿ ಜೊತೆ ಮಾತಾಡ್ತಾ ಇರ್ಬೋದು, ಫೋನಲ್ಲಿ ಮಾತಾಡ್ತಾ ಇರ್ಬೋದು, ಅಥವಾ ಬೇರೆಯವ್ರ ಮೇಲೆ ಇಂಟೆನ್ಷನ್ಸ್ ಹೋಗ್ತಾ ಇರ್ಬೋದು. ಮತ್ತು ಇಲ್ಲಾಂದರೆ ಅವರು ಬೇರೆ ಒಂದು ಹ್ಯಾಬಿಟ್ಸನ್ನ ಶುರು ಮಾಡ್ಕೊಂಡಿರ್ಬೋದು, ಬ್ಯಾಡ್ ಹ್ಯಾಬಿಟ್ಸು. ಅಥವಾ ನೀವು ಇದ್ದಾಗಲೇ ನೀವು ಪ್ರೀತಿಸೋಂಥ ವ್ಯಕ್ತಿ ಇನ್ನೊಬ್ರನ್ನ ಚೂಸ್ ಮಾಡ್ಕೊತಾ ಇರ್ಬೋದು. ಸೊ ಇದೆಲ್ಲ ನಿಮ್ಗೆ ಇರಿಟೇಟ್ ಆಗಿ ನೀವು ಅವರಿಂದ ದೂರ ಆಗಿಬಿಟ್ರಿ.
ನೀವು ಅವ್ರ ಜೊತೆ ಲೈಫ್ ಲಾಂಗ್ ಚೆನ್ನಾಗಿರ್ಬೇಕು ಅಂದ್ಕೊಂಡ್ರೆ, ಬಟ್ ಆದರೆ ಯಾಕೋ ಅವ್ರು ಮಾಡಿದಂಥ ತಪ್ಪು ಕೆಲಸಗಳಿಂದ ಅವ್ರ ಜೊತೆ ಇರಬೇಕು ಅಂತ ನಿಮ್ಗೆ ಅನಿಸ್ಲಿಲ್ಲ. ಸೊ ಅದಕ್ಕೆ ನೀವು ಅವ್ರನ್ನ ಒಬ್ಬ ಲೈಫ್ ಪಾರ್ಟ್ನರಾಗಿ ನೋಡಿದ್ರಿ, ಬಟ್ ಆದರೆ ಅವರು ಆ ರೀತಿ ನಡ್ಕೊಳ್ಲಿಲ್ಲ. ಸೊ ಅದಕ್ಕೆ ನೀವು ದೂರ ಆಗಿಬಿಟ್ರಿ. ಮತ್ತು ನೀವು ಎಷ್ಟೇ ಪ್ರೀತಿ ಕೊಡೋಕೆ ಹೋದ್ರೂ ಅವ್ರು ನಿಮಗಿಂತ ದೂರ ನಿಮ್ಮನ್ನು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅವರು ನಿಮ್ಮ ಹತ್ರ ಅವರು ಪ್ರೀತಿ ಬಯಸೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅವರು ಬೇರೊಂದು ಕಡೆ ಪ್ರೀತಿ ಕಡೆ ವಾಲಿದ್ರು. ಬೇರೊಂದು ಕಡೆ ಅವರು ಪ್ರೀತಿಗೋಸ್ಕರ ಪ್ರಯತ್ನ ಮಾಡಿದರು. ಬಟ್ ಅವರು ಬೇರೊಂದು ಕಡೆ ಪ್ರೀತಿ ಹುಡುಕಿದಾಗ ಅವ್ರಿಗೆ ಲಾಸ್ ಅನ್ನೋದಾಯಿತು. ಸೊ ನಿಮ್ಮ ಕಡೆ ಅವ್ರು ಗಮನನೇ ಕೊಡಲಿಲ್ಲ. ಸೊ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಇನ್ನು ವೇಸ್ಟು, ಇದನ್ನು ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನೀವು ಮತ್ತೆ ದೂರ ಆಗಿಬಿಟ್ರಿ.